ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಡೆದಿರೋದೆಲ್ಲದಕ್ಕೂ ಕಾರಣ ನಾನು ಆಗದೆ ಇರಬಹುದು. ಆದ್ರೆ ನಾನು ಮೌನವಾಗಿರೋದಕ್ಕೂ ಕೂಡ ಒಂದು ಕಾರಣ ಇದೆ ಅಲ್ವಾ? ಏನ್ ಮಾಡ್ಲಿ, ಏನು ಮಾತಾಡಕ್ಕಾಗದೆ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ಆದ್ರೂ ಅವರು ಯಾವ ತಪ್ಪು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ನೋದು ನಿನಗೂ ಗೊತ್ತಿದೆ ಅಲ್ವಾ? ಅದಕ್ಕೆ ನಿನ್ ಮೇಲೆ ನಾನು ಭಾರ ಹಾಕ್ತಿದ್ದೀನಿ. ಅವ್ರಿಗೆ ಎಲ್ಲ ಜವಾಬ್ದಾರಿನೂ ಕೊಡೋ ಹಾಗೆ, ಮಾವ ನಿರ್ಧಾರ ತಗೊಳ್ಳೋ ಹಾಗೆ ನೀನ್ ಮಾಡ್ಬೇಕು. ನನ್ ಮೇಲೆ ಆಣೆ. ನಿನ್ ಬುದ್ಧಿವಂತಿಕೆ ಅಂತೂ ಅಮೋಘ, ಅದ್ಭುತ. ದೇವಸ್ಥಾನದಲ್ಲಿ ಹಚ್ಚಿದ ಬೆಂಕಿನ ಆರೋಗ್ಬಿಡದೆ ನೀನೇನು ಉರಿಸ್ತಾ ಇದೀಯ ನೋಡು, ಅದು ಮಹಾ ಅದ್ಭುತ. ನೀನಿಷ್ಟು ಈಸಿಯಾಗಿ ದೇವಾಂಶ್ ಮೇಲೆ ಅಪೋದ ಹೊರಿಸ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀನ್ ನನ್ನ ಪಕ್ಕದಲ್ಲಿದ್ರೆ ಬರೀ ಈ ಸಾಮ್ರಾಜ್ಯನೇನು, ಇಡೀ ಪ್ರಪಂಚನ ಗೆಲ್ತೀನಿ. ತುಂಬಾ ಹೊಗಳಕ್ ಹೋಗ್ಬೇಡ, ದೃಷ್ಟಿ ಆಗುತ್ತೆ. ಹೊಗಳ್ತಾ ಇದೀನ? ಚಾನ್ಸ್ ಇಲ್ಲ. ಇದು ನಿಜ ಊರ್ಮಿಳ. ನಿನ್ನೆವರೆಗೂ ನಿನ್ನಂದಕ್ಕೆ ಮಾತ್ರ ದಾಸನಾಗಿದ್ದೆ. ಈಗ ನಿನ್ನ ಬುದ್ಧಿವಂತಿಕೆಗೆ ಅಡಿಯಾಳಾಗೋಗ್ಬಿಟ್ಟೆ. ಆದ್ರೆ ನನಗೊಂದು ವಿಷಯ ಮಾತ್ರ ಅರ್ಥ ಆಗ್ತಿಲ್ಲ. ಅವ್ರು ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ರಲ್ವಾ? ರಾಜಗುರುಗಳು ಹೇಳಿದ ಪ್ರಕಾರ ಅವನಿಗೆ ಅರ್ಹತೆ ಇಲ್ಲ ಅಲ್ವಾ? ಮತ್ತಿವತ್ತೇ ಅಲ್ಲೇ ಯಾವುದೋ ಒಂದು ಡಿಸಿಷನ್ ತಗೊಳ್ಳೋದನ್ನ ಬಿಟ್ಟು ದೊಡ್ಡಪ್ಪ ಯಾಕೆ ಇದನ್ನ ನಾಳೆಗೆ ಮುಂದೂಡಿದ್ರು? ಪುತ್ರವಾತ್ಸಲ್ಯ, ಮಗನ್ ಮೇಲಿರೋ ಪ್ರೀತಿ ರಾತ್ರೋರಾತ್ರಿ ಏನಾದ್ರೂ ಅದ್ಭುತನ ಮಾಡ್ಬೋದೇನೋ ಅಂತ ಆಸೆ ಹುಟ್ಟಿಸಿರುತ್ತೆ. ಆದ್ರೆ ನಾವು ಗೊತ್ತಲ್ಲ, ದೇವಾಂಜ್ಗೆ ಅರ್ಹತೆ ಇಲ್ಲ ಅನ್ನೋ ವಿಷಯನ ಹೇಳ್ತಾನೇ ಇರ್ತೀವಲ್ಲ. ಆದ್ರೆ ಮಿಕ್ದವರೆಲ್ಲ ಹಾಗಿಲ್ಲ ಅಲ್ವಾ? ಎಲ್ರು ದೇವಾಂಶನ ವಹಿಸ್ಕೊಂಡು ಬರ್ತಾ ಇದ್ದಾರೆ. ಒಂದ್ ವೇಳೆ ದೊಡ್ಡಪ್ಪ ಅವರೆಲ್ಲರೂ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿ ದೇವಾಂಶ್ಗೆ ಪಟ್ಟಾಭಿಷೇಕ ಮಾಡಿಬಿಟ್ರೆ? ಅಷ್ಟಕ್ಕೂ ಇದೆಲ್ಲ ಯಾಕೆ? ಅಪ್ಪ ಮಗ ಇಬ್ಬರಲ್ಲೊಬ್ಬರನ್ನ ಎತ್ಬಿಟ್ಟು ಈ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ವಿಲ್ ಯು ಶಟ್ ಅಪ್? ಯಾರಾದ್ರೂ ಕೇಳಿಸ್ಕೊಂಡ್ರೆ ಕೈಗೆ ಬಂದಿತ್ತು ಬಾಯಿಗಿಲ್ದಂಗಾಗುತ್ತೆ. ಯಾವಾಗ ನೋಡಿದ್ರು ಯಾರನ್ನಾದ್ರೂ ಒಬ್ಬರನ್ನ ಸಾಯಿಸ್ಬೇಕು ಅನ್ನೋ ಯೋಚನೆ ಬಿಟ್ಟು ಬೇರೆ ಯೋಚನೆ ಬರಲ್ವಾ? ಎಲ್ಲ ಅದಾಗದೇ ನಡೆಯೋ ಥರನೇ ಇರಬೇಕು. ಕೈಗೆ ಕಲೆ ಆಗ್ಬಾರ್ದು. ಆವಾಗ್ಲೇ ಯಾವುದೇ ಆದ್ರೂ ನಮ್ ಕೈಗೆ ಸಿಗೋದು. ಸರಿ, ಏನ್ ಮಾಡ್ಬೇಕು ಹೇಳು? ಈಗ ನಾವು ಮಾಡೋದಕ್ಕೆ ಏನೂ ಇಲ್ಲ. ನನ್ನ ಲೆಕ್ಕದ ಪ್ರಕಾರ ಮಾವ ಮಾತ್ರ ದೇವಾಂಶ್ಗಂತೂ ಕೊಡಲ್ಲ. ಆದ್ರೆ ಒಂದೇ ಒಂದು ಆಪ್ಷನ್ ಇದೆ. ಏನು? ವೈದೇಹಿ ದೇವಾಂಶ್ ಇಬ್ರು ಯಾವ ತಪ್ಪು ಮಾಡಿಲ್ಲ, ಇದೆಲ್ಲ ನಮ್ ಪ್ಲಾನ್ ಅಂತ ಗೊತ್ತಾಗೋವರೆಗೂ. ಹೇಗೆ ಗೊತ್ತಾಗುತ್ತೆ? ನಾವು ಹೇಳಲ್ಲ. ಇನ್ನು ಗೊತ್ತಿರೋರಂತೂ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದ ಪಟ್ಟಾಭಿಷೇಕ ನನಗೇನೆ. ಈ ಅವಸರನೇ ಬೇಡ ಅನ್ನೋದು. ನಮ್ ಕೈಗೆ ಸಿಗೋವರೆಗೂ ಮರದ ಮೇಲಿರೋ ಹಣ್ಣು ಕೂಡ ನಮ್ದಾಗಲ್ಲ. ಎಲ್ಲ ಅಂದ್ಕೊಂಡಂಗೆ ನಡೆಯೋವರೆಗೂ ಹುಷಾರಾಗಿರ್ಬೇಕು. ಎಲ್ಲೋ ಒಂದು ಸ್ಮಾಲ್ ಮಿಸ್ಟೇಕು ಆಗ್ಬಾರ್ದು.
ಏನೋ ಮಾತಾಡ್ಸಲ್ವೇನೋ? ಏನ್ ಸೋಮಣ್ಣ, ತುಂಬಾ ಕುಡ್ದಿದ್ಯಾ ಅನ್ಸುತ್ತೆ. ಬಡ್ಡಿ ಕೇಳಿದಾಗ ದುಡ್ಡಿಲ್ಲ ಅಂತೀಯ, ಈಗೆಲ್ಲಿಂದ ಬಂತು ದುಡ್ಡ? ನನ್ನ ಹತ್ರ ದುಡ್ಡು ಮಸ್ತಾಗಿದೆ ಕಣೋ. ಹೇಗ್ ಬಂತು? ಇವತ್ತು ಗಲಾಟೆ ಮಾಡಿದ್ದಕ್ಕೆ. ಗಲಾಟೆ ಮಾಡಿದ್ರೆ ದುಡ್ಡು ಸಿಗುತ್ತಾ? ಸೀಕ್ರೆಟ್, ಯಾರಿಗೂ ಹೇಳ್ಬಾರ್ದು. ನಾವಿಬ್ರು ಫ್ರೆಂಡ್ಸ್ ಅಲ್ವೇನೋ? ಹೇಳ್ತೀನಿ, ಕೇಳಿಸ್ಕೋ. ಎಷ್ಟಾಯ್ತು ಕಣ. ಅಮಾಯಕರಿಗೆ ಮೋಸ ಮಾಡೋದು ತಪ್ಪಲ್ವೇನೋ? ತಪ್ಪ ಮೆಂತ್ಯ ಸೊಪ್ಪ. ಈ ಓಂಕಾರನ್ಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಎಂತವ್ ನೀವನು? ವೈದೆ ಹೀಗ್ ಬೈದ್ರೆ ನಿನಗ್ಯಾಕೆ ಅಷ್ಟು ಕೋಪ ಬರ್ತಿದೆ ದೇವಾಂಶ್? ದೇವ್ರೆ, ಇವರು ನೋಡಿದ್ರೆ ತುಂಬಾ ಕೋಪದಲ್ಲಿರೋ ಹಾಗಿದ್ದಾರೆ. ಊಟ ತಗೊಂಡೋಗಿ ಕೊಟ್ರೆ ಎಷ್ಟೇ ಬಿಡ್ತಾರೆ ಅನ್ಸುತ್ತೆ. ಆದ್ರೂ ಆರಾಮಾಗಿ ಹೀರೋಯಿನ್ ಆಗಿ ಸಿನಿಮಾ ಮಾಡ್ಬೇಕಾಗಿರೋ ನನಗೆ ಯಾಕೆ ಬೇಕೋ ಇದೆಲ್ಲ. ಹತ್ರ ಹೋಗೋಣ ಅಂದ್ರೆ ಭಯ. ಹೋಗ್ಲಿ ವಾಪಸ್ ಹೋಗೋಣ ಅಂದ್ರೆ ಗಂಡಂಗೆ ಊಟನೂ ಮಾಡ್ಸಕ್ಕಾಗಲ್ವಾ ಅಂತ ಅತ್ತೆ ಬೈತಾರೆ. ಈಗೇನ್ ಮಾಡ್ಲಿ? ಇನ್ನೇನ್ ಮಾಡೋದು? ಸುಮ್ಮನೆ ಇರಕ್ಕಾಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಏನಂದ್ರೆ? ಏನ್ರಿ? ಏನಂದ್ರೆ? ಏನು? ಊಟ ತಂದಿದ್ದೀನಿ. ನನಗೆ ಹಸುವಾಗ್ತಾ ಇಲ್ಲ. ಅಲ್ಲ, ನೀವೇನು ತಿಂದೇ ಬಂದ್ಬಿಟ್ರಲ್ಲ. ಹಸುವಿಲ್ಲ ಅಂತ ಹೇಳ್ದೆ ಅಲ್ವಾ? ಅತ್ತೆ ಕೊಡಕ್ ಹೇಳಿದ್ರು. ಹೇಳ್ತಿರೋದು ನಿನಗೆ ತಾನೆ. ಹೋಗು. ಅವ್ರು ಊಟ ಮಾಡಲಿಲ್ಲ ಅಲ್ವಾ? ಮತ್ತ್ಯಾಕೆ ವಾಪಸ್ ತಗೊಂಡು ಹೋಗ್ತಿದ್ಯಾ? ತಿನ್ನಲ್ಲ ಅಂದ್ರಕ್ಕ. ತಿನ್ನಲ್ಲ ಅಂದ್ರೆ ಬಿಟ್ಬಿಡ್ತೀಯಾ? ತಿನ್ನಿಸ್ಬೇಕಲ್ವಾ? ಬೈತಿದಾರಕ್ಕ. ಇನ್ನೊಂದ್ ಸ್ವಲ್ಪ ಬಲವಂತ ಮಾಡಿದ್ರೆ ಹೊಡೆದೇ ಬಿಡ್ತಾರೇನೋ. ಅವ್ರನ್ನ ಇಷ್ಟು ನೋವಲ್ಲಿ ಕೋಪದಲ್ಲಿರೋದನ್ನ ನಾನ್ ಯಾವತ್ತೂ ನೋಡ್ಲಿಲ್ಲ ಅಕ್ಕ. ಅಷ್ಟಕ್ಕೂ ಇದೆಲ್ಲ ಯಾಕಾಯ್ತು ಏನೋ. ಅಲ್ಲ, ಅವ್ರು ಯಾರೋ ಇವ್ರ ಹೆಸರು ಹಾಳು ಮಾಡಕ್ಕೆ ಯಾಕೆ ಪ್ಲಾನ್ ಮಾಡ್ಬೇಕಿತ್ತು? ಅದ್ ನಿನ್ಗೆ ಯಾಕೆ ಕೇಳಿಸ್ಬೇಕಿತ್ತು? ಬಟ್ಟೆ ಬದಲಾಯಿಸೋದಕ್ಕೆ ಅವ್ರು ಆಗ್ಲೇ ಯಾಕೆ ರೂಮಿಗೆ ಹೋಗ್ಬೇಕಿತ್ತು? ಅದೇ ಟೈಮ್ಗೆ ನೀನ್ ಯಾಕೆ ರೂಮಿಗೆ ಹೋದೆ? ನಿನ್ ಮನ್ಸಲ್ಲಿ ಯಾವ ಉದ್ದೇಶನೂ ಇಲ್ದೆ ಇಷ್ಟೆಲ್ಲ ನಡೀತಾ? ಶ್ರೇಯಾ, ನಾನೇನು ಹೇಳ್ತಿಲ್ಲ ಅಕ್ಕ. ನೀನೆಂತವಳು ಅಂತ ನನಗ್ ಗೊತ್ತಿಲ್ವಾ? ಎಲ್ರೂ ಹಾಗೆ ಮಾತಾಡ್ಕೋತಿದ್ದಾರೆ ಅಂತ ಹೇಳ್ದೆ. ಆಗ್ಲೇ ಡೈನಿಂಗ್ ಟೇಬಲ್ ಹತ್ರ ಊರ್ಮಿಳ ಅಕ್ಕನೂ ಹೀಗೆ ಅಂತಿದ್ರು. ನಾಳೆ ಅಜ್ಜಿ ಗೊತ್ತಾದ್ರೆ ಇದಕ್ಕಿಂತ ಜಾಸ್ತಿ ಮಾತಾಡ್ಕೋತಾರೆ. ಈಗಾಗ್ಲೇ ನೀನ್ ಅವ್ರನ್ನ ಓಡಿಸ್ಕೊಂಡು ಹೋಗಕ್ ಬಂದಿದ್ಯಾ ಅಂತ ಅಜ್ಜಿ ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಆ ನಂಬಿಕೆಗೆ ಸಾಥ್ ಕೊಡ್ತಿರೋ ಹಾಗೆ ನೀನ್ ನೋಡಿದ್ರೆ ಮಾವ ಯಾವ ಸಂಬಂಧ ತೋರ್ಸಿದ್ರು ಬೇಡ ಅಂತಿದ್ಯಾ. ಆದ್ರೂ ಇದನ್ನೆಲ್ಲ ಯೋಚನೆ ಮಾಡೋಂತ ದೊಡ್ಡ ತಲೆ ನಂದಲ್ಲ ಅಕ್ಕ. ನನ್ ಕಷ್ಟ ನನಗೆ. ಈಗ ಅವ್ರು ತಿಂದಿಲ್ಲ ಅಂತ ಹೇಳಿದ್ರೆ ಅತ್ತೆ ಏನಂತಾರೋ ಏನೋ.
ಎಲ್ರ ದೃಷ್ಟಿಯಲ್ಲಿ ದೇವಾಂಶ್ ಮತ್ತೆ ವೈದೇಹಿ ತಪ್ಪು ಮಾಡ್ದಂಗೆ, ದೇವಾಂಶ್ ಅರ್ಹತೆನ ಕಳ್ಕೊಂಡಂಗೆ. ಏನು ಅಂದ್ರೆ ದೇವಾಂಶ್ ಊಟ ಮಾಡದೆ ಹೊರಟೋದ್ನಲ್ಲ, ಶ್ರೇಯಾ ರೂಮಿಗೆ ತಗೊಂಡು ಹೋದ್ರು ತಿನ್ಲಿಲ್ವಂತೆ. ಇಂಥ ಸಮಯದಲ್ಲಿ ಊಟ ಹೇಗೆ ಸೇರುತ್ತೆ ಕೌಸಲ್ಯ? ನೀನ್ ಸರಿಯಾಗಿ ಊಟ ಮಾಡಿದ್ಯಾ ಅಥವಾ ಮನೇಲಿ ಯಾರಾದ್ರೂ ಊಟ ಮಾಡಿದ್ರ ಹೇಳು? ಇನ್ನು ಅವನಿಗೆ ಹೇಗಾಗಿರ್ಬೇಡ. ಹಾಗಂತ ಅದನ್ನ ಹಾಗೆ ಬಿಟ್ಬಿಡ್ತೀರಾ? ಆದ್ರೂ ಆಗಿದ್ದೇನೋ ಆಗೋಯ್ತು. ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಅವನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ಮೇಲೂ ಕೂಡ ಇನ್ನು ಯಾಕೆ ಅವನನ್ನ ಅನುಮಾನದಿಂದ ನೋಡ್ಬೇಕು? ನೀನೇನು ತಪ್ಪು ಮಾಡಿಲ್ಲ ಕಂದ ಅಂತ ಅವನ ಹತ್ರ ಒಂದು ಮಾತು ಹೇಳಿದ್ರೆ ಸರಿ ಹೋಗುತ್ತೆ ಅಲ್ವಾ? ನನಗೂ ಹಾಗೆ ಹೇಳ್ಬೇಕು ಅಂತ ಅನಿಸ್ತು ಕೌಸಲ್ಯ. ನನ್ನ ಮಗ ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆದ್ರೆ ಅಂದ್ರೆ ಇನ್ನು ಏನ್ ಅನುಮಾನ? ಊರ್ಮಿಳ ಹೇಳ್ದಾಕೆ ನಮ್ ನಂಬಿಕೆಗೆ ಬೆಲೆ ಕೊಡದೆ ಇನ್ಯಾರ್ದೋ ಅಭಿಪ್ರಾಯಕ್ಕೆ ಬೆಲೆ ಕೊಡ್ಬೇಕು ಅನ್ಕೋತಿದ್ದೀರಾ? ರಾಮ ಸೀತೆನ ಅನುಮಾನದಿಂದ ನೋಡಿರ್ಬಹುದು, ಆದ್ರೆ ದಶರಥ ರಾಮನ್ನ ಅನುಮಾನಿಸ್ಲಿಲ್ಲ ರೀ. ಅವನು ನಮ್ ಮಗ, ನಮ್ ರಕ್ತ. ಯಾವುದೇ ಕಾರಣಕ್ಕೂ ಅವ್ನು ತಪ್ಪು ಮಾಡಿರಲ್ಲ ರೀ. ಯಾರೋ ಏನೋ ಹೇಳಿದ್ರು ಅಂತ ಅದನ್ನೇ ನೀವು ಸತ್ಯ ಅನ್ಕೋಬೇಡ್ರಿ. ಗುರುಗಳು ಹೇಳಿದಾರಲ್ವಾ, ನಿಮ್ ಮನ್ಸಾಕ್ಷಿ ಪ್ರಕಾರ ಯೋಚನೆ ಮಾಡಿ. ಈಗ್ಲೇ ಹೋಗಿ ನೀವು ಅವನ ಜೊತೆ ಮಾತಾಡ್ರಿ. ಸ್ವಲ್ಪ ಊಟ ಮಾಡಿಸಿ ನೆಮ್ಮದಿಯಿಂದ ನಿದ್ದೆ ಮಾಡು ಅಂತ ಹೇಳಿ. ವೈದೇಹಿಗ್ ಬೈದ್ರೆ ನಿನಗ್ಯಾಕೆ ಅಷ್ಟು ಕೋಪ ಬರ್ತಿದೆ ದೇವಾಂಶ್? ಊಟ ಮಾಡಿ. ಬೇಡ ಅಂತ ಹೇಳ್ದೆ ತಾನೆ? ಊಟ ಮಾಡಿ. ಒಂದ್ಸಲ ಹೇಳಿದ್ರೆ ಪ್ಲೀಸ್ ಊಟ ಮಾಡಿ. ನನಗೆ ಹಸಿವಿಲ್ಲ ವೈದೇಹಿ. ಮನ್ಸಿನ ಕೋಪನ ಹೊಟ್ಟೆ ಮೇಲೆ ತೋರಿಸಿದ್ರೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಪ್ರತಿದಿನಾನು ಉಪವಾಸನೇ ಇರ್ಬೇಕಾಗತ್ತೆ ಅಂತ ಅನ್ಸತ್ತೆ. ನೋವೇ ಬೇರೆ, ಹಸುವೆ ಬೇರೆ. ನಿಮ್ ಬೇಜಾರನ್ನ ಇದ್ರ ಮೇಲೆ ತೋರಿಸ್ಬೇಡಿ. ಊಟ ಮಾಡಿ. ಹೇಳ್ತಿರೋದು ನಿಮಗೆ. ತಗೊಳ್ಳಿ. ಅಷ್ಟಕ್ಕೂ ನಿಮಗ್ಯಾಕೆ ಇಷ್ಟೊಂದು ಕೋಪ? ನಿಮ್ಮತ್ತಿಗೆ ನನ್ನ ಬಗ್ಗೆ ಏನೋ ಹೇಳಿದ್ರು ಅಂತ ಊಟನ ಅರ್ಧಕ್ಕೆ ಬಿಟ್ಟು ಬರ್ತೀರಾ? ಇಲ್ಲಾಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ನಡೆದಿದ್ದೇನು, ಇವ್ರು ಮಾತಾಡ್ತಿರೋದೇನು, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತಿದ್ದಾರೆ. ನಾವ್ ಯಾವ ತಪ್ಪು ಮಾಡಿಲ್ಲ ಅನ್ನೋದು ನಮಗ್ ಗೊತ್ತಿದ್ಮೇಲೆ ಯಾರು ಏನ್ ಅನ್ಕೊಂಡ್ರೆ ನಮಗೇನು?
ನಮಗೆ ಸಂಬಂಧನೇ ಇಲ್ಲ ಅಂತ ಮೌನವಾಗಿರ್ಬೇಕು ಹೊರತು ಯಾವ್ದಕ್ಕೆ ಸ್ಪಂದಿಸಿದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟ ಹಾಗಾಗತ್ತೆ. ಆಗ ಅವ್ರ ಅನುಮಾನನೇ ನಿಜ ಆಗತ್ತೆ ಅಲ್ವಾ? ಸುಮ್ಮನೆ ತಲೆ ಕೆಡಿಸ್ಕೊಳ್ದೆ ಊಟ ಮಾಡಿ. ಇಷ್ಟು ನಡೆದ್ರು ಏನೂ ಆಗಿಲ್ಲನೋ ಹಾಗೆ ನೀನ್ ಹೇಗ್ ಸುಮ್ಮನೆ ಇದೆಯಾ ವೈದೇಹಿ? ನನಗ್ ನೀನು ಒಳ್ಳೇದ್ ಮಾಡೋದಕ್ ಬಂದೆ, ಆದ್ರೆ ನನ್ನಿಂದ ನಿನ್ ಮೇಲೂ ಆಪಾದನೆ ಹೊರಿಸ್ತಾ ಇದ್ದಾರೆ. ಯಾವುದೇ ಹೆಣ್ಣಿನ ಜೀವನದಲ್ಲಿ ಕೂಡ ಹೊರಿಸಬಾರ್ದಂತ ಆರೋಪನ ಹೊರಿಸಿದ್ದಾರೆ ನಿನ್ ಮೇಲೆ. ನಿನ್ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಅವಳ ಪರಿಸ್ಥಿತಿನ ಊಹಿಸ್ಕೊಳ್ಳೋದಕ್ಕೂ ಭಯ ಆಗತ್ತೆ. ಆದ್ರೆ ನೀನ್ ಮಾತ್ರ ಏನು ಆಗದಿರೋ ಹಾಗೆ, ನಡೆದಿದ್ದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ದಿರೋ ಹಾಗೆ ನನಗೂ ಊಟ ಮಾಡ್ಸೋಕ್ ಬಂದಿದ್ಯಾ? ಯಾಕೆ ವೈದೇಹಿ? ಯಾಕಂದ್ರೆ ನೀವು ನನ್ನ ಗಂಡ. ನಮ್ಮಿಬ್ರ ಬಗ್ಗೆ ಕೆಟ್ಟದಾಗಿ ಯಾರೇ ಮಾತಾಡಿದ್ರು ಕೂಡ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ವೈದೇಹಿ? ಯಾಕೆ ನನ್ನ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ಯಾ? ಯಾಕೆ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ? ಯಾಕೆ ನನಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ಸಹಿಸ್ಕೋತೀಯ? ಇದಕ್ಕೆಲ್ಲ ನನ್ನ ಮೇಲಿರೋ ಪ್ರೀತಿನ ಕಾರಣ ಅಂದ್ರೆ ಅದನ್ನ ಮಾತ್ರ ಒಪ್ಕೊಳ್ಳಲ್ಲ. ಈಗ ಮತ್ತೆ ಅದೆಲ್ಲ ಯಾಕೆ? ನೀವು ಊಟ ಕೂಡ ಮಾಡದೆ ಬಂದಿದ್ದೀರಾ. ಶ್ರೇಯಾ ತಂದ್ರು ಕೂಡ ಊಟ ಮಾಡಿಲ್ಲ. ಅಲ್ಲಿ ಅತ್ತೆ ಮಾವ ಎಲ್ರೂ ನಿಮ್ ಬಗ್ಗೆನೇ ಯೋಚಿಸ್ತಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿ ಮನಸ್ಸು ತಡೀದೆ ಊಟ ತಗೊಂಡ್ ಬಂದೆ ಅಷ್ಟೇ. ನನಗೆ ಗೊತ್ತು ವೈದೇಹಿ, ನೀನು ಒಪ್ಕೊಳ್ಳಲ್ಲ. ನನಗೋಸ್ಕರ ಏನೇ ಮಾಡಿದ್ರು ಅದಕ್ಕೆ ಏನಾದ್ರೂ ಒಂದು ಕಾರಣ ಹುಡ್ಕೋತೀಯ. ಆದ್ರೆ ನನಗೋಸ್ಕರ ಮಾಡ್ದೆ ಅಂತ, ನನ್ನ ಮೇಲಿರೋ ಪ್ರೀತಿಯಿಂದ ಮಾಡ್ದೆ ಅಂತ ಮಾತ್ರ ಒಪ್ಕೊಳ್ಳಲ್ಲ. ನೀನ್ ಬಂದಿದ್ ನನಗೋಸ್ಕರ ಅಲ್ಲ ಅಂತ ಆದ್ಮೇಲೆ ನಾನ್ಯಾಕೆ ತಿನ್ಬೇಕು? ತಗೊಂಡು ಹೋಗು. ನೋಡಿ, ಮತ್ತೆ ಕೋಪನ ಊಟದ ಮೇಲೆ ತೋರಿಸ್ತಾ ಇದ್ದೀರಲ್ಲ. ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ, ನೀವು ಊಟ ಮಾಡ್ಲೇಬೇಕು. ಈಗ ತಿಂತಿರೋ ಇಲ್ವೋ? ತಗೊಳ್ಳಿ, ತಿನ್ನಿ. ದಯವಿಟ್ಟು ನನ್ನ ಮಾತು ಕೇಳಿ. ನೀವು ತಿಂದೇ ಇದ್ರೆ ನಾನು ಹೋಗಲ್ಲ. ಊಟ ಮಾಡಿ, ತಿನ್ನಿ, ಹಠ ಮಾಡಬೇಡಿ ಪ್ಲೀಸ್. ಮೊದಲು ಊಟ ಮಾಡಿ. ನೀವು ತಿಂದೇ ಇದ್ರೆ ನಾನು ಹೋಗಲ್ಲ. ದಯವಿಟ್ಟು ಮೊದಲು ತಿನ್ನಿ. ತಿನ್ನಿ, ದಯವಿಟ್ಟು ಊಟ ಮಾಡಿ. ದಯವಿಟ್ಟು ತಿನ್ನಿ. ನಾನು ಏನ್ ತಪ್ಪು ಮಾಡಿದ್ದೀನಿ ವೈದೇಹಿ?